1965ರಿಂದನೂ ಇದುವರೆಗೂ ರೈತರಿಗೆ ಈ ರೀತಿ ಒಂದು ವರ್ಷದ ಹಣನ ₹1 ನಂಗೆ ಲಾಭವನ್ನು ಹಂಚಿಕೆ ಮಾಡಲೇ ಇಲ್ಲ. ಹಿಂದೆಲ್ಲ ಏನ್ ಮಾಡ್ತಾ ಇತ್ತು, ಹಾಲು ಜಾಸ್ತಿ ಸೀಸನ್ನಲ್ಲಿ ₹2 ಕಡಿಮೆ ಮಾಡ್ತಿದ್ರು. ನಮ್ಮ ಅಧ್ಯಕ್ಷರು ಬಂದ ತಕ್ಷಣ ಎಲ್ಲರೂ ಹೇಳಿದ್ರು, ನಮ್ಮ ಅಧಿಕಾರಿಗಳು, ಸರ್ ₹2 ಕಡಿಮೆ ಮಾಡಿ ಅಂತ. ಅಧ್ಯಕ್ಷರು ಅದು ಒಪ್ಪಲಿಲ್ಲ. ನಾನು ಇವಾಗ ತಾನೇ ಅಧ್ಯಕ್ಷ ಆಗಿದ್ದೀನಿ, ನಾನು ₹2 ಕಮ್ಮಿ ಮಾಡಿದ್ರೆ ರೈತರಿಗೆ ನಷ್ಟ ಆದಂಗ ಆಗತ್ತೆ ಅಂತೇಳಿ ₹2 ಕಡಿಮೆ ಮಾಡ್ಲಿಲ್ಲ. ಮಾಡ್ದೇನೂ ಸಹಿತ ಈ ಮಟ್ಟದಲ್ಲಿ ಆದಾಯ ಬರ್ಬೇಕಾದ್ರೆ ಅವರ ಬುದ್ಧಿವಂತಿಕೆ, ಸೋರಿಕೆನ ತಡೆಗಟ್ಟದ್ದು ಮೊದಲನೇದಾಗಿ. ಹಿಂದೆ ಇದ್ದಂತ ಏನು ಆಡಳಿತ ಮಂದಿ ಹಿಂದೆ ಇದ್ವು, ಅಷ್ಟೋ ಚೆನ್ನಾಗಿ ನಿರ್ಧಾರ ತಗೋಕ್ ಆಯ್ತಿರ್ಲಿಲ್ಲ. ಇವತ್ತು ಅಧ್ಯಕ್ಷರು ಒಳ್ಳೆ ನಿರ್ಧಾರ ತಗೊಂಡು, ಆಮೇಲೆ ಈ ಮೊದ್ಲೆಲ್ಲ ನಮ್ದು ಈಗ ಉದಾಹರಣೆಗೆ ಕನಕಪುರದ್ದು 14.25 ಲಕ್ಷ ಲೀಟರ್ ಹ್ಯಾಂಡಲ್ ಮಾಡುವಂತ ಕೆಪಾಸಿಟಿ ಇಡೀ ನಮ್ಮ ದೇಶದಲ್ಲಿ ಇಲ್ಲ ಅಂತ ದೊಡ್ಡ ನಮ್ದು ಇದು. ಅಂತದ್ರಲ್ಲಿ ಸಹಿತ ಅಲ್ಲಿ ನಾವು ಹಾಲು ಕಳಿಸ್ತಾ ಇದೆ 4 ಲಕ್ಷ. ಈಗ ಬೇರೆ ಕಡೆ ಹಾಲು ಕಳಿಸ್ತೀವಿ. ಈಗ ನಮ್ಮ ಇಡೀ ರಾಜ್ಯದಲ್ಲಿ ಮಂಡ್ಯದಿಂದನೂ ದಿವಸ 50,000 ಹಾಲು ಬರ್ತದೆ. ತುಮಕೂರಿಂದ ಅಧ್ಯಕ್ಷರು ತರಿಸ್ತಾರೆ. ಬೇರೆ ಬೇರೆ ಇಂದನೂ ಹಾಲು ಬಂದು ಇವತ್ತು 8.5 ಲಕ್ಷ ಲೀಟರ್ ಹ್ಯಾಂಡ್ಲ್ ಮಾಡ್ತಾ ಇದೆ ನಮ್ಮ ಕನಕಪುರ ಪ್ಲಾಂಟ್. ನಿಮ್ಗೆಲ್ಲ ಗೊತ್ತದ, ಕರ್ಕೋಯ್ತೀವಿ. ಹಂಗಾಗಿ ಈ ಸೋರುವಿಕೆ ತಡೆಗಟ್ಟೋದ್ರ ಜೊತೆಗೆ ಕೆಲವು ಶಿಸ್ತು ಕ್ರಮ ತಗೊಂಡಾಗ ಇಷ್ಟು ಆದಾಯ ಬಂತು. ಕೇವಲ 6-8 ತಿಂಗಳಲ್ಲಿ 64 ಕೋಟಿ. ನನ್ನ ಅಂದಾಜ್ ಪ್ರಕಾರ ಇವರು ಏನಾದ್ರು ರಾಜ್ಯದ ನಮ್ಮ ಎಲ್ಲ ಉದ್ದೇಶ ನಿರ್ದೇಶಕರದು, ನಮ್ಮ ತಾಲೂಕು ರೈತರ, ಇಡೀ ರಾಜ್ಯದ ರೈತರದು KMFಗೆ ಅಧ್ಯಕ್ಷ ಆಗಬೇಕು DK ಸುರೇಶ್ ಅವರು ಅನ್ನುವಂಥದ್ದು ಇವತ್ತು ಇಡೀ ರಾಜ್ಯದಲ್ಲಿ. ಅದಾದ್ರೆ ಈ ನಮ್ಗೆ 8 ತಿಂಗಳಲ್ಲಿ 64 ಕೋಟಿ ಲಾಭ ತಂದು ರೈತರು ನೇರವಾಗಿ, ಅದು ಇದು ಆಶ್ಚರ್ಯ ಏನಂದ್ರೆ ನಮ್ಮ ತಾಲೂಕೇನೆ 11.25 ಕೋಟಿ ಹಣ ಬರ್ತಾ ಇದೆ. ಟೋಟಲ್ 59 ಕೋಟಿಲಿ ಇದು ಇಡೀ ಹೈಯೆಸ್ಟ್ ನಮ್ಮ ತಾಲೂಕೆ. ಅದಲ್ಲದೆ ಇಂಥ ಕೆಲಸ ಯಾರು ಅಧ್ಯಕ್ಷರು ಮಾಡಿರ್ಲಿಲ್ಲ, ಯಾವ ಆಡಳಿತ ಮಂಡಳಿ ನಿರ್ಧಾರ ತಗೊಂಡಿಲ್ಲ. ಅವ್ರು ಅಲ್ಲಿಗೆ ಬರೀ ರೈತರಿಗೆ ಅಲ್ದೇನೆ ಯಾರು ಹಾಲು ಉತ್ಪಾದನೆ ಸಹಕಾರ ಸಂಘ ಅವ್ರಿಗೂ ಕೊಟ್ಟಿದ್ದಾರೆ, ಎಂಪ್ಲಾಯೀಸ್ಗೂ ಕೊಟ್ಟರು. ಕಾಂಟ್ರಾಕ್ಟ್ ಲೇಬರ್ ಇಡೀ ಇತಿಹಾಸದಲ್ಲಿ ಯಾರಿಗೂ ಕೊಡಲ್ಲ. ಇವತ್ತು ಕಾಂಟ್ರಾಕ್ಟ್ ಲೇಬರ್ಗೂ 5,000 ಯಾಕೆಂದ್ರೆ ಅವ್ರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಅವ್ರಿಗೂ ಅದು 95 ಲಕ್ಷ ಆಗಿದೆ.